ಇವತ್ತು ಆಷಾಢ ಮಾಸದ ಮೊದಲ ಶುಕ್ರವಾರ ಕಳೆಗಟ್ಟಿದೆ ಎಲ್ಲೆಲ್ಲೂ ಸಂಭ್ರಮ. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನಾಡ ಅಧಿದೇವತೆಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಬೆಳಗ್ಗೆ 5:30ರಿಂದ ರಾತ್ರಿ 10 ಗಂಟೆವರೆಗೂ ತಾಯಿಯ ದರ್ಶನವನ್ನ ಪಡೆಯೋಕೆ ಅವಕಾಶ ಇರುತ್ತೆ. ಮುಂಜಾನೆ 3:30ಕ್ಕೆ ಮೊದಲು ಚಾಮುಂಡೇಶ್ವರಿಗೆ ಧಾರ್ಮಿಕ ಪೂಜೆಯನ್ನ ಸಲ್ಲಿಸ್ತಾ ಇತ್ತು. ಬೆಳಗ್ಗೆಯಿಂದಲೇ ರುದ್ರಾಭಿಷೇಕ, ಪಂಚಾಮೃತ ಅಭಿಷೇಕ ನಡೀತಾ ಇದೆ. 4 ಆಷಾಢ ಶುಕ್ರವಾರದಲ್ಲಿ ವಿಶೇಷ ಲಕ್ಷ್ಮೀ ಅಲಂಕಾರವನ್ನ ದೇವಿಗೆ ಮಾಡಲಾಗುತ್ತೆ. ವಿಶೇಷ ಅಲಂಕಾರದಲ್ಲಿ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇದ್ದಾರೆ. ಆಷಾಢ ಶುಕ್ರವಾರದ ಮೊದಲ ದಿನ ಅಂತ ಹೇಳಿದ್ರೆ ಆಷಾಢ ಮಾಸದ ಮೊದಲ ಶುಕ್ರವಾರ ಇದು. ಎಲ್ಲೆಲ್ಲೂ ಸಂಭ್ರಮ ಕಳೆಗಟ್ಟಿರೋದು. ವಿವಿಧ ದೇವಸ್ಥಾನಕ್ಕೆ ಭಕ್ತರು ತೆರಳಿ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇತ್ತ ನಾಡ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ದೇಗುಲದ ವಿಚಾರಕ್ಕೆ ಬರೋದಾದ್ರೆ ಬೆಳಗ್ಗೆ 5:30ರಿಂದಲೇ ದರ್ಶನ ಆರಂಭ ಆಗಿದೆ ಎನ್ನುವ ಮಾಹಿತಿ ಇದೆ. ರಾತ್ರಿ 10 ಗಂಟೆವರೆಗೂ ಕೂಡ ಭಕ್ತಾದಿಗಳಿಗೆ ತಾಯಿಯ ದರ್ಶನವನ್ನು ಪಡೆಯೋಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಮೈಸೂರು ಚಾಮುಂಡಿ ದೇವಿಯ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ನೀವಿಲ್ಲಿ ನೋಡ್ತಾ ಇದ್ದೀರಾ. ಬೆಳಗ್ಗೆ 3:30ಕ್ಕೆ ಮೂಲ ಚಾಮುಂಡೇಶ್ವರಿಗೆ ಮೊದಲು ಧಾರ್ಮಿಕ ಪೂಜೆಯನ್ನು ನೆರವೇರಿಸಲಾಯಿತು. ಅದಾದ ಬಳಿಕ 5:30ರಿಂದ ಭಕ್ತರ ದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. 4 ಆಷಾಢ ಶುಕ್ರವಾರದಲ್ಲಿ ಲಕ್ಷ್ಮೀ ಅಲಂಕಾರವನ್ನು ಚಾಮುಂಡೇಶ್ವರಿಗೆ ಮಾಡಲಾಗುತ್ತೆ. ವಿಶೇಷ ಅಲಂಕಾರದಲ್ಲಿ ತಾಯಿ ಚಾಮುಂಡೇಶ್ವರಿ ಕಂಗೊಳಿಸ್ತಾ ಇದ್ದಾಳೆ. ಆಷಾಢ ಮಾಸ ತುಂಬ ವಿಶೇಷ. ಹಾಗೆಯೇ ಸಾಕಷ್ಟು ಈ ಸಂದರ್ಭದಲ್ಲಿ ಪ್ರಾರ್ಥನೆಗಳನ್ನು ಮಾಡಿದರೆ ಅದು ಫಲಿಸುತ್ತೆ. ಆಷಾಢ ಮಾಸದಲ್ಲಿ ಆರಾಧನೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ರಾಜ್ಯ ಹೊರ ರಾಜ್ಯಗಳಿಂದ ಭಕ್ತಾದಿಗಳು ಆಗಮಿಸ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಯಾವುದೇ ವಾಹನಗಳಿಗೆ ಪ್ರವೇಶ ಇರೋದಿಲ್ಲ. ಇನ್ನುಳಿದಂತೆ ನೀವು ಲಲಿತ್ ಮಹಲ್ನಿಂದ ಉಚಿತ ಬಸ್ ವ್ಯವಸ್ಥೆ ಕೂಡ ಇರುತ್ತೆ. ಯಾರೆಲ್ಲ ಹೋಗ್ತಾರೆ ಅವರಿಗೆ 2,000 ರೂಪಾಯಿ ಟಿಕೆಟ್ ಪಡೆದವರಿಗೆ ವಿಶೇಷ ದರ್ಶನದ ವ್ಯವಸ್ಥೆ ಕೂಡ ಇರುತ್ತೆ. ಹಾಗೆಯೇ ಯಾವುದೇ ತೊಂದರೆ ಆಗದಂತೆ ಬೆಟ್ಟದಲ್ಲಿ ಪೊಲೀಸ್ ಭದ್ರತೆಯನ್ನು ಕೂಡ ಒದಗಿಸಲಾಗಿದೆ. ಧರ್ಮ ದರ್ಶನಕ್ಕೆ ತೊಂದರೆಯಾಗದಂತೆ ಜಿಲ್ಲಾಡಳಿತ ಸಕಲ ವ್ಯವಸ್ಥೆಗಳನ್ನು ಮೈಸೂರಿನಲ್ಲಿ ಮಾಡಿಕೊಂಡಿದೆ, ಚಾಮುಂಡಿ ಬೆಟ್ಟದಲ್ಲಿ ಮಾಡಿಕೊಂಡಿದೆ. ಇನ್ನು ವಿಶೇಷ ಅಂತ ಹೇಳಿದ್ರೆ ಈ ಆಷಾಢ ಮಾಸದಲ್ಲಿ ದೇವಿಯ ಆರಾಧನೆ ಮಾಡಿದರೆ ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಈ ಮಾಸದಲ್ಲಿ ಬೇಡಿಕೊಂಡ್ರೆ ಬಯಸಿದ್ದೆಲ್ಲ ಸಿಗುವ ಸೌಭಾಗ್ಯ ಸಿಗುತ್ತೆ. ಇದಕ್ಕಾಗಿ ರಾಜ್ಯ ಹೊರ ರಾಜ್ಯಗಳಿಂದ ಮೈಸೂರಿಗೆ ಸಾಕಷ್ಟು ಭಕ್ತರು ಬರ್ತಾ ಇದ್ದಾರೆ. ಚಾಮುಂಡಿ ಬೆಟ್ಟಕ್ಕೆ ಯಾವುದೇ ವಾಹನಗಳಿಗೂ ಕೂಡ ಪ್ರವೇಶ ಇಲ್ಲ. ಲಲಿತ್ ಮಹಲ್ ಪ್ಯಾಲೇಸ್ನಿಂದ ಉಚಿತ ಬಸ್ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಇತ್ತ ವಿಶೇಷ ದರ್ಶನಕ್ಕೆ ವ್ಯವಸ್ಥೆ ಕಲ್ಪಿಸಲಾಗಿದೆ. 2,000 ರೂಪಾಯಿ ಟಿಕೆಟನ್ನು ಪಡ್ಕೊಂಡು ವಿಶೇಷ ದರ್ಶನವನ್ನು ಪಡಿಬೇಕು. ಯಾವುದೇ ತೊಂದರೆಯಾಗದಂತೆ ಬೆಟ್ಟದಲ್ಲಿ ಪೊಲೀಸ್ ಭದ್ರತೆ ಇರುತ್ತೆ. ಧರ್ಮ ದರ್ಶನಕ್ಕೆ ತೊಂದರೆಯಾಗದಂತೆ ಜಿಲ್ಲಾಡಳಿತ ಸಕಲ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಮೈಸೂರು ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡೇಶ್ವರಿ ದೇಗುಲದಲ್ಲಿ ಹೇಗೆ ಸಂಭ್ರಮ ಮನೆ ಮಾಡಿದೆ ನೋಡ್ತಾ ಇರಬಹುದು ನೀವು ಕೂಡ ವಿಜುವಲ್ಸ್ಗಳಲ್ಲಿ. ಬೆಳಗ್ಗೆ ಭಕ್ತರು ಬಂದು ದೇವರ ದರ್ಶನವನ್ನು ಪಡಿತಾ ಇದ್ದಾರೆ. ವಿಶೇಷ ಪೂಜೆಯನ್ನು ಕೂಡ ಸಲ್ಲಿಸಿದ್ದಾರೆ. ಹಾಗೆಯೇ ದೇವಿಗೆ ಆಷಾಢ ಮಾಸದ ಮೊದಲ ಶುಕ್ರವಾರ ಮಾಡಿರುವ ಅಲಂಕಾರವನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಮೈಸೂರು ಜಿಲ್ಲೆಯ ಪ್ರತಿನಿಧಿ ಪ್ರೇಮ್ ಕುಮಾರ್. ಚಾಮುಂಡೇಶ್ವರಿ ದೇಗುಲದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರೇಮ್ ಕುಮಾರ್, ಗಮನಿಸ್ತಾ ಇದ್ವಿ ಭಕ್ತರ ಸಂಭ್ರಮ ಜೋರಾಗಿದೆ. ಬೆಳಗ್ಗೆಯಿಂದಲೇ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಎನ್ನುವಂಥ ಮಾಹಿತಿ ಇದೆ. ಹಾಗೆಯೇ ಭಕ್ತ ಸಾಗರ ಯಾವ ರೀತಿಯಾಗಿ ಚಾಮುಂಡಿ ದೇಗುಲಕ್ಕೆ ಬರ್ತಾ ಇದ್ದಾರೆ, ಅಲ್ಲಿ ಮಾಡಿಕೊಂಡಿರುವಂಥ ವ್ಯವಸ್ಥೆ, ದರ್ಶನಕ್ಕೆ ಕಲ್ಪಿಸಿರುವಂಥ ಅವಕಾಶಗಳ ಕುರಿತಂತೆ ಡೀಟೇಲ್ಸನ್ನು ಕೊಡೋದಾದರೆ. ಏನು ತಾಯಿ ನಾಡಿನ ಅಧಿದೇವತೆ ತಾಯಿ ಚಾಮುಂಡಿ ನೆಲೆಸಿರುವಂತಹ ಚಾಮುಂಡಿ ಬೆಟ್ಟದಲ್ಲಿ ಮೊದಲ ಆಷಾಢ ಶುಕ್ರವಾರದ ಸಂಭ್ರಮ ಮನೆ ಮಾಡಿರುವಂಥದ್ದು. ಸಾಕಷ್ಟು ಭಕ್ತರು ತಾಯಿಯ ದರ್ಶನ ಪಡೆದಕ್ಕೋಸ್ಕರವಾಗಿ ಬರ್ತಿರುವಂಥದ್ದು. ಮುಂಜಾನೆ 3:30ರಿಂದಲೂ ಕೂಡ ಪೂಜಾ ಕೈಂಕರ್ಯಗಳು ಆರಂಭವಾಗಿರುವಂಥದ್ದು. ತಾಯಿಯನ್ನ ಲಕ್ಷ್ಮೀ ಅಲಂಕಾರದಲ್ಲಿ ಸಿಂಗಾರ ಮಾಡಲಾಗಿರುವಂಥದ್ದು. ಲಕ್ಷಾಂತರ ಭಕ್ತರು ತಾಯಿಯ ದರ್ಶನವನ್ನ ಪಡ್ಕೊಳ್ತಾ ಇರುವಂಥದ್ದು. ಈಗ ನೋಡ್ಬೋದು, ನಾವಿಲ್ಲಿ ತಾಯಿಯ ಗರ್ಭಗುಡಿಯ ಪಕ್ಕದಲ್ಲಿರುವಂತಹ ಉತ್ಸವ ಮೂರ್ತಿ ಪಕ್ಕದಲ್ಲಿ ಇದ್ದೇವೆ. ಇಲ್ಲಿ ತಾಯಿಯನ್ನ ಅತಿ ಅಲಂಕಾರವನ್ನ ಮಾಡಿರುವಂಥದ್ದು. ಲಕ್ಷ್ಮೀ ಅಲಂಕಾರ
ರೂಪದಲ್ಲಿ ಮಾಡಿರುವಂತಹ ಹಿನ್ನೆಲೆಯಲ್ಲಿ ತಾಯಿಯ ನೋಡಿದ್ರೆ ಭಕ್ತಿ ಭಾವಗಳು ಮತ್ತಷ್ಟು ಹೆಚ್ಚಾಗುವಂತೆ ಮಾಡ್ತಾ ಇರುವಂತದ್ದು. ಉತ್ಸವ ಮೂರ್ತಿಯ ಸುತ್ತಲೂ ಕೂಡ ಒಂದು ಹೂವಿನ ಅಲಂಕಾರದಲ್ಲಿ ಒಂದು ಅಲಂಕಾರವನ್ನು ಮಾಡಿರುವಂತದ್ದು, ವಿವಿಧ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಿರುವಂತದ್ದು. ತಾಯಿಯ ಅಂದ್ರೆ ಆಷಾಢ ಮಾಸದಲ್ಲಿ ತಾಯಿಯ ದರ್ಶನ ಪಡೆದ್ರೆ ಒಳಿತಾಗುತ್ತೆ ಎಂಬ ಪ್ರತೀತಿ ಇರುವ ಕಾರಣದಿಂದಾಗಿ ಸಾಕಷ್ಟು ಭಕ್ತರು ರಾಜ್ಯ ಹೊರ ರಾಜ್ಯಗಳಿಂದಲೂ ಕೂಡ ಸಾಕಷ್ಟು ಭಕ್ತರ ದಂಡೆ ಹರಿದು ಬರ್ತಾ ಇರುವಂತದ್ದು. ಮುಂಜಾನೆಯಿಂದಲೂ ಕೂಡ ಮುಂಜಾನೆ 5:30 ಕೂಡ ಸರದಿ ಸಾಲಿನಲ್ಲಿ ನಿಂತು ತಾಯಿಯ ದರ್ಶನ ಪಡೆಯೋದಕ್ಕೋಸ್ಕರವಾಗಿ ಬಂದಿರುವಂತದ್ದು. ಈಗ ತಾಯಿಯ ದರ್ಶನ ಪಡೆದು ಪುನೀತರಾಗ್ತಾ ಇರುವಂತದ್ದು. ಈಗ ಭಕ್ತರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್, ಈಗ ಆಷಾಢ ಮಾಸದಲ್ಲಿ ದೇವರ ದರ್ಶನ ಪಡೆದ್ರೆ ಒಳಿತಾಗೋದು ಎಂಬ ಪ್ರತೀತಿ ಇದೆ. ಯಾವ ರೀತಿ ದರ್ಶನವನ್ನ ಮಾಡ್ಕೊಡ್ತೀವಿ? ನಾವು ಫ್ರೀ ದರ್ಶನದಲ್ಲೇ ಮಾಡಿದ್ವಿ, ಬಸ್ಸಲ್ಲಿ ಬಂದ್ವಿ. ಚೆನ್ನಾಗಾಗಿದೆ ಈ ವರ್ಷದಿಂದ ಈಗ ಚೆನ್ನಾಗಿ ಮಾಡಿದ್ದಾರೆ. ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಸರ್. ಈ ಸಲ ಹೋದ್ಸಲ ಚೆನ್ನಾಗಿ ಆಗಿದೆ ಸರ್. ದರ್ಶನ ಎಲ್ಲ ಚೆನ್ನಾಗಾಯ್ತು. ಹೂವಿನ ಅಲಂಕಾರ ತುಂಬಾ ಚೆನ್ನಾಗಿದೆ. ಹೋದ ವರ್ಷ ಇರ್ಲಿಲ್ಲ, ಈ ವರ್ಷ ತುಂಬಾ ಚೆನ್ನಾಗಾಗಿದೆ ಸರ್. ಹೌದು ಸರ್. ಹೌದು, ನಾವು ಪ್ರತಿ ಶುಕ್ರವಾರ ಬರ್ತೀವಿ ಸರ್. ವಾರ ಪ್ರತಿ ಶುಕ್ರವಾರ ದರ್ಶನಕ್ಕೆ ಬರ್ತೀವಿ ಸರ್ ನಾವು ಯಾವಾಗ. ತಾಯಿ ಮಹಿಮೆ ತುಂಬ ಚೆನ್ನಾಗಿದೆ. ನಂಬಿದವ್ರನ್ನ ಯಾವತ್ತೂ ಕೈ ಬಿಡಲ್ಲ. ಅದ್ರದ್ದು ಪವಾಡಗಳಿದೆ, ನಾವು ನಂಬಬೇಕು ಅಷ್ಟೇ. ಅಲಂಕಾರ ಇದೆಲ್ಲ ಚೆನ್ನಾಗಾಗಿದೆ. ನೋಡೋದಕ್ಕೆ ಮಾತ್ರ ಕಣ್ಣು ಸಾಲದು. ತುಂಬ ಚೆನ್ನಾಗಾಗಿದೆ. ತುಂಬ ಚೆನ್ನಾಗಿದೆ. ವರ್ಣಿಸೋಕ್ಕಾಗಲ್ಲ, ಆ ರೀತಿ ಇದೆ. ತುಂಬ ಚೆನ್ನಾಗಿದೆ. ನೋಡ್ಕೊಂಡು ತುಂಬ್ಕೋಬೇಕು ಅಷ್ಟೇ. ನಾವು 3:30 ಬಂದ್ವಿ. 3:30 ಬಂದು ಲಲಿತ್ ಮಹಲ್ ಹತ್ರ ಪ್ಯಾಲೇಸ್ ಹತ್ರ ಇದ್ವಿ. ಈಗ 6 ಗಂಟೆಗೆ ಬಸ್ ಬಿಟ್ಟರು. ಈಗ ದರ್ಶನ ಆಯಿತು. ತುಂಬ ಚೆನ್ನಾಗಿದೆ. ಫೆಸಿಲಿಟಿ ಚೆನ್ನಾಗಿದೆ. ಆರಾಮಾಗಿ ಬರ್ಬೋದು, ಎಲ್ಲರೂ ಹೋಗ್ಬೋದು. ಏನಷ್ಟು ಕ್ರೌಡ್ ಇದಿಲ್ಲ. ಚೆನ್ನಾಗಿ ಬರ್ಬೋದು, ಯಾರಿಗೂ ತೊಂದರೆ ಇಲ್ಲ. ಆರಾಮಾಗಿ ಬರ್ಬೋದು. ಹೌದು, ತುಂಬ ಒಳ್ಳೆ. ನಮಗೆ ತುಂಬ ಆಗಿದೆ, ಒಳ್ಳೇದಾಗಿದೆ. ತಾಯಿ ಶಕ್ತಿನೇ ಆಗಿದೆ. ನಾವು ಹೇಳ್ಬೇಕಾಗಿಲ್ಲ ಅದನ್ನು. ತಾಯಿ ಮಹಿಮೆ ಅದನ್ನು ಅನುಭವಿಸೋರಿಗೆ ಗೊತ್ತಿರುತ್ತೆ. ತುಂಬ ಚೆನ್ನಾಗಾಗಿದೆ. ದರ್ಶನ ಆಯಿತು. ತುಂಬ ಚೆನ್ನಾಗಿತ್ತು. ಬೇಗ ಆಯಿತು ಈ ವರ್ಷ. ಎಲ್ಲ ವರ್ಷಕ್ಕಿಂತ ಈ ವರ್ಷ ತುಂಬ ಬೇಗ ಆಯಿತು. ಅಲಂಕಾರನೂ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. 2 ಕಣ್ಣು ಸಾಲಲ್ಲ ದೇವ್ರನ್ನ ನೋಡೋದಕ್ಕೆ. ಅಲಂಕಾರ ತುಂಬ ಚೆನ್ನಾಗಿದೆ. ಸರಿ ಸರ್. ಸಂಪತ್ತ ಏನು ಇಷ್ಟು ಭಕ್ತರ ಮಾತಾಗಿರುವಂತದ್ದು. ಸಾಕಷ್ಟು ಭಕ್ತರು ತಾಯಿಯ ದರ್ಶನ ಪಡೆದಕ್ಕೋಸ್ಕರ ಮುಂಜಾನೆ 5:30 ಕೂಡ ಆಗಮಿಸಿರುವಂತದ್ದು. ಆಷಾಢ ಮಾಸದಲ್ಲಿ ತಾಯಿಯ ದರ್ಶನ ಪಡೆದ್ರೆ ಒಳಿತಾಗುತ್ತೆ ಎಂಬ ಪ್ರತೀತಿ ಇರುವ ಕಾರಣದಿಂದಾಗಿ ಸಾಕಷ್ಟು ಭಕ್ತರು ಮುಂಜಾನೆ 5:30 ಕೂಡ ಸರದಿ ಸಾಲಿನಲ್ಲಿ ನಿಂತು ದೇವದರ್ಶನ ಪಡಿಸ್ಕೊಳ್ಳೋದಕ್ಕೋಸ್ಕರವಾಗಿ ಈಗಾಗಲೇ ಕಾತುರಾಗಿ ದರ್ಶನ ಪಡ್ಕೊಳ್ತಿದ್ದಾರೆ. ಏನು ಇಲ್ಲಿ ಗರ್ಭಗುಡಿಯ ಸುತ್ತಲೂ ಕೂಡ ಒಂದು ಹೂವಿನ ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಿರುವಂತದ್ದು, ಮತ್ತೆ ತಾಯಿಗೆ ಲಕ್ಷ್ಮಿ ಅಲಂಕಾರ ಮಾಡಿರುವಂತದ್ದು ಎಲ್ಲ ಒಂಥರ ಭಕ್ತರಿಗೆ ಒಂದು ಭಕ್ತಿ ಭಾವವನ್ನು ಹೆಚ್ಚು ಮಾಡುವಂತ ರೀತಿಯಲ್ಲಿ ದರ್ಶನವನ್ನು ಪಡ್ಕೊಳ್ತಾ ಇರುವಂತದ್ದು. ಈಗಾಗಲೇ ಆಷಾಢ ಶುಕ್ರವಾರದ ಮೊದಲ ಶುಕ್ರವಾರ ಏನಿದೆ, ಇದು ಚಾಮುಂಡಿ ಬೆಟ್ಟದಲ್ಲಿ ತಾಯಿ ನೆಲೆಸಿರುವಂತಹ ಚಾಮುಂಡಿ ಬೆಟ್ಟದಲ್ಲಿ ಸಂಭ್ರಮ ಮಾಡಿರುವಂತದ್ದು. ಏನು ಭಕ್ತರಿಗೆ ಯಾವುದೇ ರೀತಿಯ ತೊಂದರೆ ಆಗದಿರುವಂತಹ ನಿಟ್ಟಿನಲ್ಲಿ ಮೈಸೂರಿನ ಹೆಲಿಪ್ಯಾಡ್ನಿಂದ ಇಲ್ಲಿವರೆಗೂ ಕೂಡ ಉಚಿತ ಬಸ್ ವ್ಯವಸ್ಥೆಯನ್ನು ಮಾಡಿರುವಂತದ್ದು. ಸರದಿ ಸಾಲಿನಲ್ಲಿ ನಿಂತೋದಕ್ಕೋಸ್ಕರವಾಗಿ ಒಂದು ಧರ್ಮ ದರ್ಶನವನ್ನ ಯಾವುದೇ ರೀತಿ ತೊಂದರೆ ಆಗದಿರುವಂತಹ ವ್ಯವಸ್ಥೆಯನ್ನು ಮಾಡಿಕೊಂಡ್ರೆ ನಂತರ 2,000 ಟಿಕೆಟ್ ಅನ್ನ ಪಡೆದಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗದಿರುವಂತಹ ನಿಟ್ಟಿನಲ್ಲಿ ಒಂದು ದರ್ಶನ ಪಡೆದು ಹಾಗೆ ವಾಪಸ್ ಹೋಗಬೇಕು ಎಂಬ ನಿಟ್ಟಿನಲ್ಲಿ ಕೂಡ ಒಂದು ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯಲ್ಲಿ ಮಾಡಿಕೊಂಡಿರುವಂತದ್ದು. ಈಗಾಗಲೇ ಮುಂಜಾನೆ 5:30 ಕೂಡ ತಾಯಿಯ ದರ್ಶನ ಪಡ್ಕೊಳ್ತಾ ಇರುವಂತದ್ದು. ಭಕ್ತಗಣ ಈಗಾಗಲೇ ಆಗಮಿಸಿರುವಂತದ್ದು. ಸಂಪತ್ತು. ಥ್ಯಾಂಕ್ ಯು ಪ್ರೇಮ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ.